ಫುಲ್ ಝೂಮ್ ಅಲ್ಲಿ ಇದೆ. ಕಾಮಿಡಿ ಜೊತೆ ನಾನು ಹೇಳೋದು ಆಳವಾಗಿರುತ್ತೆ, ಅದು ಜನಕ್ಕೆ ಇಷ್ಟ. ಸಮರ್ಥ ಅವರು ಸಮರ್ಥರಾಗಿದ್ದಾರೆ. ಒಂದು ಗ್ರಾಮವನ್ನ ಹೈಟೆಕ್ ಸಿಟಿ ಗ್ರೇಡ್ ತರೋದು ಗ್ರೇಟ್ ವರ್ಕ್. ಮುಸಲ್ಮಾನರು, ಹಿಂದೂಗಳು ಎಲ್ಲರೂ ಕೂಡ ಅವ್ರ ಹಿಂದೆ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾವಿವತ್ತು ದಾವಣಗೆರೆಯಲ್ಲಿ ಇದ್ದೀವಿ. ದಾವಣಗೆರೆಯ ವಸಂತ ಹೋಟೆಲ್ನಲ್ಲಿ ಟಿಫನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖಂಡರು. ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಬೇರೆ ಬೇರೆ ಕಾಂಗ್ರೆಸ್ ಮುಖಂಡರು, ಜೊತೆಗೆ ಹಾಸ್ಯ ಕಲಾವಿದರು, ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ಸಾಧು ಕೋಕಿಲ ಅವರಿದ್ದಾರೆ. ಮಾತನಾಡ್ಸೋಣ ಅವ್ರನ್ನ. ಸರ್, ಹೇಗಿದೆ ದಾವಣಗೆರೆ ವಾತಾವರಣ? ಫಸ್ಟ್ ನಿಮ್ಮ ಚಾನೆಲ್ ಬಗ್ಗೆ ಹೇಳ್ಬಿಡ್ತೇವೆ. ಒನ್ ಇಂಡಿಯಾ, ದಟ್ ಈಸ್ ಕಾಂಗ್ರೆಸ್. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ ಸರ್ ದಾವಣಗೆರೆಯ ವೈಬ್ಸ್? ಹೇಗೆ ಕಾಣಿಸ್ತಾ ಇದೆ? ಇಲ್ಲ, ದಾವಣಗೆರೆ ಫುಲ್ ಝೂಮಲ್ಲಿದೆ. ಅದರಲ್ಲೂ ಡಿ ಕೆ ಸಾಹೇಬರು ಮತ್ತು ಹ್ಯಾರಿ ಸಾಹೇಬರು ಎಲ್ಲ ಬಂದ ಮೇಲೆ ಅದು ಬೇರೆ ಲೆವೆಲ್ಗೆ ಇಟ್ಸ್ ಸ್ವಿಂಗ್. ಈಗ ರೆಗ್ಯುಲರ್ ಏನು ಇದು ಎಲೆಕ್ಷನ್ಗೂ ಈ ಬೈ ಎಲೆಕ್ಷನ್ ಇರೋ ಝೂಮು ಡಬ್ಲಿಂಗ್ ಇದೆ. ಬಟ್ ಬಾಗಲಕೋಟೆಲ್ಲೂ ಹೋಗಿ ಪ್ರಚಾರ ಮಾಡ್ತಾ ಇದ್ದೀರಾ ಈ ಸಲ? ನಾವು ಈಗ ಹೋಗ್ತಾ ಇದ್ದೀವಿ. ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ಅಂತ ಬಂದರೆ ಕಾಂಗ್ರೆಸ್ಗೆ ಈ ಸಲ ಹೆಚ್ಚು ಪಾಸಿಟಿವ್ ಅಂತ ಅನ್ನಿಸ್ಕೊಳ್ತಾ ಇರೋದು ಯಾವ ಕ್ಷೇತ್ರ ಸರ್? ಇಲ್ಲ, ಸದ್ಯಕ್ಕೆ ನಾವು ದಾವಣಗೆರೆಯಲ್ಲಿ ಇರೋದ್ರಿಂದ ಇಲ್ಲಿ ಪಾಸಿಟಿವ್ ಅಂತಲ್ಲ, ಇಲ್ಲಿ ವೈಬೇ ಬೇರೆ ಇದೆ ಕಾಂಗ್ರೆಸ್ಸು. ಸೊ ಇಲ್ಲಿ ಬಾಗಲಕೋಟೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ಅದನ್ನು ತಿಳಿಸ್ಬೋದು. ಆಮೇಲೆ ಈಗ ದಾವಣಗೆರೆಯಲ್ಲಿ ನೀವು ಮತ ಪ್ರಚಾರಕ್ಕೆ ಅಂತ ಹೋಗ್ತಾ ಇರ್ತೀರಾ. ಬೇಸಿಕಲಿ ನೀವು ಕಾಮಿಡಿ ಆ್ಯಕ್ಟರ್ ಕೂಡ ಹೌದು. ನಿಮ್ಮ ಡೈಲಾಗ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಜನ, ಏನಾದರೂ ಹೇಳಿ ಅಂತ. ಸೊ ಆ ಥರದ್ದು ಏನಾದರೂ ರಿಯಾಕ್ಷನ್ ಬಂತಾ? ಇರುತ್ತೆ. ಕೆಲವು ವೇದಿಕೆಯಲ್ಲಿ ನಾನು ಹೋದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ನಾನು ಮಾತಾಡಬೇಕು ಅಂತ. ಸೊ ಅದಕ್ಕೆ ಸಾರ್ ನನಗೆ ಒಂದೆರಡು ನಿಮಿಷ ಅವಕಾಶ ಮಾಡಿಕೊಡ್ತಾರೆ. ಅವ್ರನ್ನ ನಗಿಸೋದ್ರ ಜೊತೆಗೆ ನಾನು ಹೇಳೋದು ಏನಿದು ಕೂಡ ಒಂಥರ ಡೀಪ್ ಆಗಿರುತ್ತೆ. ಕಾಮಿಡಿ ಜೊತೆ ನಾನು ಹೇಳೋದು ಆಳವಾಗಿರುತ್ತೆ, ಅದು ಜನಕ್ಕೆ ಇಷ್ಟ. ಇನ್ನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಸಮರ್ಥ ಅವ್ರ ಬಗ್ಗೆ? ಸಮರ್ಥ ಅವರು ಸಮರ್ಥರಾಗಿದ್ದಾರೆ. ಯಾಕೆಂದರೆ ಇಲ್ಲಿ ದಾವಣಗೆರೆಯಲ್ಲಿ ನೋಡಿ, ಒಂದು ದಾವಣಗೆರೆ ಸಿಟಿನ ಏನು ಹೇಳ್ತಾರೆ, ಒಂದು ಹೈಟೆಕ್ ಸಿಟಿ ಅನ್ನೋ ಬೋರ್ಡ್ ಹಾಕ್ಸಿರೋದು ಅವರೇ. ಯಾರು? ಶಾಮನೂರು ಶಿವನಪ್ಪನವರು. ಒಂದು ಹಳ್ಳಿನ, ಒಂದು ಗ್ರಾಮವನ್ನು ಹೈಟೆಕ್ ಸಿಟಿ ಗ್ರೇಡಿಗೆ ತರೋದು ಇಟ್ಸ್ ಎ ಗ್ರೇಟ್ ವರ್ಕ್. ಸೊ ಈಸ್ ಡೆಫಿನೆಟ್ಲಿ ಗ್ರೇಟ್ ಇನ್ ದ ದಾವಣಗೆರೆ. ಜನ ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು, ಮುಸಲ್ಮಾನರು, ಹಿಂದೂಗಳು ಎಲ್ಲರೂ ಕೂಡ ಅವ್ರ ಹಿಂದೆ ಇದ್ದಾರೆ. ಅದು ಮುಂಚೆಯಿಂದ 40 ವರ್ಷದಿಂದ ಈಸ್ ಡೂಯಿಂಗ್ ವರ್ಕ್. ನೀವು ದಾವಣಗೆರೆ ನೋಡ್ಬೋದು, ಏನು ಡಬಲ್ ರೋಡ್ಗಳು, ಏನು ಇನ್ಫ್ರಾಸ್ಟ್ರಕ್ಚರ್ ಯಾವ ಲೆವೆಲ್ಗಿದೆ. ಆಮೇಲೆ ಸರ್ 24 hours ವಾಕ್ ಇದೆ ದಾವಣಗೆರೆಗೆ. ಶಾಮನೂರು ಶಿವಶಂಕರನವರು 24 ಗಂಟೆ ಕುಡಿಯೋ ನೀರಿನ ವ್ಯವಸ್ಥೆ 2 ಏರಿಯಾದಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಗ್ರೇಟ್ನೋ. ಸೊ ಜನ ಅವ್ರು ನಂಬಿದ್ದಾರೆ, ಅವ್ರಿಗೆ ಹಾಕ್ತಾರೆ. ಈ ಸಲ ಕಾಂಗ್ರೆಸ್ಗೆ ಯಾವಾಗಲೂ ಭದ್ರಕೋಟೆ ದಾವಣಗೆರೆ ಅಂದರೆ, ಬಟ್ ಈ ಸಲ ಎಲ್ಲೋ ಒಂದು ಸ್ವಲ್ಪ ಟ್ರಬಲ್ ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ಅಲ್ಪಸಂಖ್ಯಾತರ ಅಸಮಾಧಾನ ಅನ್ನೋ ಮಾತಿದೆ. ನಥಿಂಗ್. ಎಲ್ಲರೂ ನಾವು ನಿನ್ನೆ ಕೂಡ ಎಲ್ಲರನ್ನ ಮೀಟ್ ಮಾಡಿದ್ವಿ. ಏನು ತೊಂದರೆ ಎಲ್ಲರೂ ಪಾಸಿಟಿವ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.